Yes, welcome back to our YouTube channel. ಇವತ್ತು ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫ್ರಮ್ ಮಾಡ್ಯೂಲ್ 4 ಅದು CNF ಚಾಮ್ಸ್ಕಿ ನಾರ್ಮಲ್ ಫಾರ್ಮ್. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಇದ್ರ ಮೇಲೆ ಒಂದು ಕ್ವೆಶನ್ ಪಕ್ಕ ಬಂದೇ ಬರುತ್ತೆ. ದಟ್ ಈಸ್ ಫಾರ್ 10 ಮಾರ್ಕ್ಸ್. ಫಸ್ಟ್ ಏನಂದರೆ ಒಪ್ಟೈನ್ ಮಾಡೋದಕ್ಕೆ CNFನ ಒಪ್ಟೈನ್ ಮಾಡೋದಕ್ಕೆ 8 ಮಾರ್ಕ್ಸಿಗೆ ಕೊಟ್ಟು ಅದ್ರ ಜೊತೆ 2 ಮಾರ್ಕ್ಸಿಗೆ ಡೆಫಿನೇಷನ್ ಬರೆಯೋದಕ್ಕೆ ಕೊಡ್ಬೋದು. ಆರ್ ವಿತೌಟ್ ಡೆಫಿನೇಷನ್ ಬರೀ ಕ್ವೆಶನ್ ಸಾಲ್ವ್ ಮಾಡೋದಕ್ಕೇ 10 ಮಾರ್ಕ್ಸಿಗೆ ಕೊಡ್ಬೋದು. ಬಟ್ ಪಕ್ಕಾ ಈ ಟಾಪಿಕ್ ಮೇಲೆ ಒಂದು ಕ್ವೆಶನ್ ಬಂದೇ ಬರುತ್ತೆ. ನಿಮಗೆ ಲಕ್ ಇದ್ದರೆ ಈ ಕ್ವೆಶನ್ ಮೇಲೆ 2 ಕ್ವೆಶನ್ ಬರ್ಬೋದು. ದಟ್ ಈಸ್ ಆಲ್ ಕ್ವೆಶನಲ್ಲಿ. ಸೊ ಈ ಟಾಪಿಕ್ನ ಮಿಸ್ ಮಾಡದೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಫಸ್ಟು ಡೆಫಿನೇಷನ್ ನೋಡೋಣ. CNF ಸ್ಟ್ಯಾಂಡ್ಸ್ ಫಾರ್ ಚಾಮ್ಸ್ಕಿ ನಾರ್ಮಲ್ ಫಾರ್ಮ್. A CFG is in CNF if all production rules satisfy one of the following condition. ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. CFG ಅಂದರೆ ಏನು ಹೇಳಿ? ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್. ಈ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರು ಚಾಮ್ಸ್ಕಿ ನಾರ್ಮಲ್ ಫಾರ್ಮಲ್ಲಿ ಇದೆ ಅಂತ ಯಾವಾಗ ಹೇಳ್ತೀವಿ ಅಂದರೆ ಎಲ್ಲ ಪ್ರೊಡಕ್ಷನ್ನು ಈ 2 ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಿದಾಗ, ಓಕೆನಾ. ಈ ಕಂಡೀಷನ್ ಏನು? ಫಸ್ಟ್ ಕಂಡೀಷನ್ ನೋಡಿ, ಎಸ್ ಗಿವ್ಸ್ AB ಅಂದರೆ ಒಂದು ನಾನ್ ಟರ್ಮಿನಲ್ಲು 2 ನಾನ್ ಟರ್ಮಿನಲ್ನ ಜನ್ರೇಟ್ ಮಾಡಬೇಕು. ನೆಕ್ಸ್ಟು ಒಂದು ನಾನ್ ಟರ್ಮಿನಲ್ಲು 1 ಟರ್ಮಿನಲ್ನ ಜನ್ರೇಟ್ ಮಾಡಬೇಕು. ಇವೆರಡು ಕಂಡೀಷನ್, ಈ 2 ಕಂಡೀಷನಲ್ಲಿ ಎಲ್ಲ ಪ್ರೊಡಕ್ಷನ್ನು ಬಂದರೆ ಅದನ್ನು ನಾವು CNF ಅಂತ ಕರಿತೀವಿ, ಓಕೆನಾ. ಇವಾಗ ಫಸ್ಟ್ ಎಕ್ಸಾಂಪಲ್ ನೋಡಿ. ಒಬ್ಟೈನ್ CNF ಫಾರ್ ದ ಗಿವನ್ CFG ಅಂದರೆ ಅವರು ಒಂದು ಕಾಂಟೆಕ್ಸ್ಟ್ ಫ್ರೀ ಗ್ರಾಮನ್ನು ಕೊಟ್ಟಿದ್ದಾರೆ ನಮಗೆ. ಅದಕ್ಕೆ ನಾವು ಏನು ಕಂಡುಹಿಡಿಬೇಕು? ಚಾಮ್ಸ್ಕಿ ನಾರ್ಮಲ್ ಫಾರ್ಮ್ನ ಕಂಡುಹಿಡಬೇಕು, ಓಕೆನಾ. ಫಸ್ಟು ಇದರಲ್ಲಿ ಯಾವ್ಯಾವ ಮೆಥಡ್ಸ್ನ ನಾವು ಫಾಲೋ ಮಾಡ್ತೀವಿ ಅಂತ ಹೇಳ್ತೀನಿ. ಫಸ್ಟು ಎಲಿಮಿನೇಷನ್ ಮೆಥಡ್. ಎಲಿಮಿನೇಷನ್ ಮೆಥಡ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಗೊತ್ತು ಅಲ್ವಾ? ಇನ್ನೂ ಆ ವಿಡಿಯೋಸ್ನ ವಾಚ್ ಮಾಡಿಲ್ಲ ಅಂದರೆ ಪ್ಲೀಸ್ ಗೋ ಆ್ಯಂಡ್ ವಾಚ್. ಸೊ ಆವಾಗ ನಿಮಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ತುಂಬ ಈಸಿ ಅನಿಸುತ್ತೆ. ನಾನು ಆಲ್ರೆಡಿ ಈ 3 ಮೆಥಡ್ಸ್ನು ಕೂಡ ಹೆಂಗೆ ಸಾಲ್ವ್ ಮಾಡೋದು ಅಂತ ಸಪ್ರೇಟ್ ವಿಡಿಯೋ ಮಾಡಿ ಸಾಲ್ವ್ ಮಾಡಿ ಹಾಕಿದ್ದೀನಿ. ಸೊ ಅದನ್ನು ಹೋಗಿ ವಾಚ್ ಮಾಡಿ, ಓಕೆನಾ. ಎಲಿಮಿನೇಷನ್ ಮೆಥಡಲ್ಲಿ ಏನಿದೆ? ಫಸ್ಟು ಎಲಿಮಿನೇಷನ್ ಆಫ್ ಎಪ್ಸಿಲಾನ್ ಪ್ರೊಡಕ್ಷನ್ ಅಲ್ವಾ. ನೆಕ್ಸ್ಟು ಎಲಿಮಿನೇಷನ್ ಆಫ್ ಯೂನಿಟ್ ಪ್ರೊಡಕ್ಷನ್, ಎಲಿಮಿನೇಷನ್ ಆಫ್ ಯೂಸ್ಲೆಸ್ ಪ್ರೊಡಕ್ಷನ್. ದಿಸ್ ಆರ್ ಆಲ್ ದ 3 ಎಲಿಮಿನೇಷನ್ ಮೆಥಡ್. ಯೂಸ್ಲೆಸ್ ಪ್ರೊಡಕ್ಷನ್ ಈ ಫಸ್ಟ್ ಏನು ಮಾಡಬೇಕು ಈ CNF ಪ್ರಾಬ್ಲಮಲ್ಲಿ ಅಂದರೆ ಫಸ್ಟು ಎಪ್ಸಿಲಾನ್ ಪ್ರೊಡಕ್ಷನ್ನ ಎಲಿಮಿನೇಟ್ ಮಾಡಬೇಕು. ಅದಾದಮೇಲೆ ಯೂಸ್ಲೆಸ್ ಪ್ರೊಡಕ್ಷನ್ನ ಎಲಿಮಿನೇಟ್ ಮಾಡಬೇಕು. ಅದಾದಮೇಲೆ ಯೂನಿಟ್ ಪ್ರೊಡಕ್ಷನ್ನ ಎಲಿಮಿನೇಟ್ ಮಾಡಬೇಕು. ಈ 3ನೂ ಎಲಿಮಿನೇಟ್ ಮಾಡಿ ಅದಾದಮೇಲೆ ಈ ಫಾರ್ಮಿಗೆ ಈ ಗ್ರಾಮರ್ನ ತರಬೇಕು. ಅದನ್ನೇ CNF ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ಕರೆಯೋದು, ಓಕೆನಾ. ಲೆಟ್ ಸ್ಟಾರ್ಟ್. ಇಲ್ಲಿ ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡಿ. ಟೋಟಲು 3 ಪ್ರೊಡಕ್ಷನ್ಸ್ನ ಕೊಟ್ಟಿದ್ದಾರೆ. ಎಸ್ ಗಿವ್ಸ್ ASB. ಇಲ್ಲಿ ನೋಡಿ, ಈ ಎಸ್ನ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದರಲ್ಲಿ ಟರ್ಮಿನಲ್ ಯಾವುದು, ನಾನ್ ಟರ್ಮಿನಲ್ ಯಾವುದು ಅಂತ ನೀಟಾಗಿ ನೋಡ್ಕೋಬೇಕು. ಲೋವರ್ ಕೇಸಲ್ಲಿ ಬಂದಿದ್ರೆ ಅದನ್ನೇನಂತೀವಿ? ಟರ್ಮಿನಲ್ ಅಂತೀವಿ. ಅಪ್ಪರ್ ಕೇಸಲ್ಲಿ ಬಂದಿದ್ರೆ ನಾನ್ ಟರ್ಮಿನಲ್ ಅಂದರೆ ವೇರಿಯಬಲ್ ಅಂತ ಕರಿತೀವಿ. ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಬರ್ಕೊಳ್ಳಿ, ಓಕೆನಾ. ಲೆಟ್ ಸ್ಟಾರ್ಟ್. ಸೊಲ್ಯೂಷನ್. ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಎಲಿಮಿನೇಷನ್ ಆಫ್ ಎಪ್ಸಿಲಾನ್ ಪ್ರೊಡಕ್ಷನ್. ಎಲಿಮಿನೇಷನ್ ಆಫ್ ಎಪ್ಸಿಲಾನ್ ಪ್ರೊಡಕ್ಷನ್ ಮಾಡಬೇಕಲ್ವಾ. ಎಪ್ಸಿಲಾನ್ ಪ್ರೊಡಕ್ಷನಲ್ಲಿ ಫಸ್ಟ್ ಏನು ಮಾಡಬೇಕು? ಯಾವ ವೇರಿಯಬಲಿಂದ ಎಪ್ಸಿಲಾನ್ ಪ್ರೊಡಕ್ಷನ್ ಆಗಿದೆ ಅಂತ ಚೆಕ್ ಮಾಡಬೇಕು. ನೋಡಿ, ಎಸ್ಸಿಂದ ಎಪ್ಸಿಲಾನ್ ಪ್ರೊಡಕ್ಷನ್ ಆಗಿದೆ. ಇನ್ನು ಯಾವುದಾದ್ರೂ ವ್ಯಾಲ್ಯೂಯಿಂದ ಎಪ್ಸಿಲಾನ್ ಪ್ರೊಡಕ್ಷನ್ ಆಗಿದೆಯಾ? ನೋ, ಆಗಿಲ್ಲ. ಸೊ ಎಸ್ ಇಸ್ ದ ನಲ್ಲೆಬಲ್ ವೇರಿಯಬಲ್. ಆ್ಯಂಡ್ ಆಲ್ಸೋ ಇದರಲ್ಲಿ ಇನ್ನೂ ಒಂದು ಸ್ಟೆಪ್ನ ಚೆಕ್ ಮಾಡಬೇಕು ಅಂತ ಹೇಳ್ಕೊಟ್ಟಿದೆ. ಏನಂದರೆ ಈ ನಲ್ಲೆಬಲ್ ವೇರಿಯಬಲ್ ಯಾವ್ದು ಬಂದಿರುತ್ತೆ ಅದು ಬೇರೆ ವೇರಿಯಬಲಿಂದ ಪ್ರೊಡಕ್ಷನ್ ಆಗಿದೆಯಾ ಅಂತ ಚೆಕ್ ಮಾಡಬೇಕು. ಈ ಪ್ರೊಡಕ್ಷನ್ ಆಗಿದ್ದರೆ ಆ ವೇರಿಯಬಲ್ ಕೂಡ ನಲ್ಲೆಬಲ್ ವೇರಿಯಬಲ್ ಆಗುತ್ತೆ. ನೋಡಿ, ಎಸ್ಸು ಬೇರೆ ಯಾವುದಾದ್ರೂ ವೇರಿಯಬಲಿಂದ ಪ್ರೊಡಕ್ಷನ್ ಆಗಿದೆಯಾ? ನೋ, ಆಗಿಲ್ಲ. ದಿಸ್ ಈಸ್ ವೇರಿಯಬಲ್ ಎಸ್ ಅಂದರೆ ಬಿಗ್ ಲೆಟರ್ ಎಸ್ಸು. ಬಿಗ್ ಲೆಟರ್ ಎಸ್ ಎಲ್ಲಾದರೂ ಪ್ರೊಡಕ್ಷನ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸ್ಮಾಲ್ ಲೆಟರ್ ಎಸ್ನಲ್ಲ. ಸ್ಮಾಲ್ ಲೆಟರ್ ಎಸ್ ಅಂದರೆ ಇಟ್ ಈಸ್ ಟರ್ಮಿನಲ್ ವ್ಯಾಲ್ಯೂ, ಓಕೆನಾ. ಎಲ್ಲೂ ಪ್ರೊಡಕ್ಷನ್ ಆಗಿಲ್ಲ. ಸೊ ಎಸ್ ಇಸ್ ದ ನಲ್ಲೆಬಲ್ ಪ್ರೊಡಕ್ಷನ್. ಇದನ್ನು ಬಿಟ್ಬಿಟ್ಟು ಇನ್ನು ಮಿಕ್ಕಿದ ವ್ಯಾಲ್ಯೂಸ್ ನನಗೆ ಗ್ರಾಮರ್ ಬರ್ಕೊಳ್ಳೋಣ. ಎಸ್ ಗಿವ್ಸ್ ASB. ಎಪ್ಸಿಲಾನ್ ಪ್ರೊಡಕ್ಷನ್ ಏನಾಯಿತು? ಹೋಯಿತು. ಇನ್ನು ಮಿಕ್ಕಿರೋದನ್ನ ಬರ್ಕೊಳ್ಳೋಣ. AS or A. Next B gives SBS or A or BB, ಓಕೆನಾ. ಇದು ಎಪ್ಸಿಲಾನ್ ಪ್ರೊಡಕ್ಷನ್ದು ಎಲಿಮಿನೇಷನ್ ಆಯಿತು. ನೆಕ್ಸ್ಟ್ ಇವಾಗ ಏನು ಮಾಡಬೇಕು? ಎಲಿಮಿನೇಷನ್ ಆಫ್ ಯೂಸ್ಲೆಸ್ ಪ್ರೊಡಕ್ಷನ್ ಮಾಡೋಣ.
ಎಲಿಮಿನೇಷನ್ ಆಫ್ ಯೂಸ್ಲೆಸ್ ಪ್ರೊಡಕ್ಷನ್. ಫಸ್ಟ್ ಇದರಲ್ಲಿ ಏನು ಮಾಡಬೇಕು, ಫಸ್ಟ್ 2 ಸ್ಟೇಜ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸ್ಟೇಜ್ 1, ಸ್ಟೇಜ್ 1ಅಲ್ಲಿ ಏನು ಮಾಡಬೇಕು, ಓಲ್ಡ್ ವೇರಿಯೇಬಲ್ನ ಕನ್ಸಿಡರ್ ಮಾಡಬೇಕು, ನ್ಯೂ ವೇರಿಯೇಬಲ್ನ ಕನ್ಸಿಡರ್ ಮಾಡಬೇಕು, ಪ್ರೊಡಕ್ಷನ್ನ ಕನ್ಸಿಡರ್ ಮಾಡಬೇಕು. ಓಕೆನಾ ಸರ್, ದ 3 ಥಿಂಗ್ಸ್ ಫಸ್ಟ್ ಸ್ಟೇಜಲ್ಲಿ ನಾವು ಕನ್ಸಿಡರ್ ಮಾಡೋದು. ಫಸ್ಟು ಇನಿಷಿಯಲಿ ಓಲ್ಡ್ ವೇರಿಯೇಬಲ್ ಏನಂತ ತಗೋಬೇಕು, ನಲ್ ಅಂತ ತಗೋಬೇಕು. ಪ್ರೊಡಕ್ಷನ್ನ ಏನು ಮಾಡಬೇಕು, ವಿಚ್ ಪ್ರೊಡಕ್ಷನ್ನ ಬರ್ಕೋಬೇಕು, ಸ್ಟೇಜ್ 1ಅಲ್ಲಿ ಓನ್ಲಿ ಟರ್ಮಿನಲ್ ಪ್ರೊಡಕ್ಷನ್ ಯಾವುದಾಗ್ತಿದೆ ಅದನ್ನು ಮಾತ್ರ ಬರ್ಕೋಬೇಕು. ನೋಡಿ ಇದರಲ್ಲಿ ಯಾವುದರಲ್ಲಿ ಓನ್ಲಿ ಟರ್ಮಿನಲ್ ಪ್ರೊಡಕ್ಷನ್ ಆಗ್ತಿದೆ, ಎ ಗಿವ್ಸ್ ಎ ಆಗಿದೆ, ಓನ್ಲಿ ಟರ್ಮಿನಲ್ ಪ್ರೊಡಕ್ಷನ್ ಅಲ್ವಾ. ನೆಕ್ಸ್ಟ್ ನೋಡಿ ಇಲ್ಲಿ ಬಿ ಗಿವ್ಸ್ ಎಸ್ ಬಿ ಎಸ್. ಮತ್ತೆ ಹೇಳ್ತಿದ್ದೀನಿ, ಈ ಎಸ್ಸು ಲೋವರ್ ಕೇಸ್ ವ್ಯಾಲ್ಯೂಸು, ಸೊ ಟರ್ಮಿನಲ್ ವ್ಯಾಲ್ಯೂಸ್, ಮತ್ತು ಇದು ವೇರಿಯೇಬಲ್ ಅಲ್ವಾ ಅಂತ ಹೇಳ್ಬೇಡಿ. ನೆಕ್ಸ್ಟು ಬಿ ಗಿವ್ಸ್ ಬಿ ಬಿ. ಓಕೆನಾ, ದಿಸ್ ಆರ್ ಆಲ್ ದ ಪ್ರೊಡಕ್ಷನ್ ಅಲ್ವಾ, ಬರೀ ಟರ್ಮಿನಲ್ ಪ್ರೊಡ್ಯೂಸ್ ಆಗಿರೋದು. ಇದ್ರದ್ದು ವೇರಿಯೇಬಲ್ ಬರ್ಕೊಳ್ಳೋಣ, ಎ ಕಾಮ ಬಿ. ಸೊ ಬಿ ಒಂದು ಸತಿ ಅಷ್ಟೇ ಬರ್ಕೊಳ್ಳೋದು, ಎ ಬಿ ಆಯಿತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಈ ನ್ಯೂ ವೇರಿಯೇಬಲ್ನ ಓಲ್ಡ್ ವೇರಿಯೇಬಲಿಗೆ ಬರ್ಕೋಬೇಕು, ಎ ಬಿ. ಸೊ ಎ ಇಂದ ಏನು ಪ್ರೊಡಕ್ಷನ್ ಆಗಿದೆ ನೋಡಿ, ಎ ಫಸ್ಟು ಎಸ್ ಚೆಕ್ ಮಾಡೋಣ. ಎಸ್ಸಿಂದ ಎ ಎಸ್ ಬಿ ಆಗಿದೆ, ಎ ಬಿ ಡಿರೈವ್ ಆಗಿದೆಯಾ, ಎಸ್ ಎ ಬಿ ಡಿರೈವ್ ಆಗಿದೆ. ಸೊ ಇದನ್ನು ಕನ್ಸಿಡರ್ ಮಾಡ್ಬೋದು, ಎಸ್ ಎ ಎಸ್ ಬಿ, ಬಿಕಾಸ್ 2 ವೇರಿಯೇಬಲ್ಲು ಆಲ್ರೆಡಿ ಡಿರೈವ್ ಆಗಿದೆ. ಇವಾಗ ಏನಾದರೂ ಒಂದು ವೇರಿಯೇಬಲ್ ಡಿರೈವ್ ಆಗಿಲ್ಲ ಅಂದ್ರೂ ಇದನ್ನು ಕನ್ಸಿಡರ್ ಮಾಡೋ ಹಂಗಿರಲಿಲ್ಲ, 2 ಡಿರೈವ್ ಆಗಿರೋದ್ರಿಂದ ಇದನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಎ ಎಸ್, ಎ ಆಲ್ರೆಡಿ ಡಿರೈವ್ ಆಗಿದೆ, ಸೊ ಇದನ್ನು ಕನ್ಸಿಡರ್ ಮಾಡೋಣ, ಎ ಎಸ್. ಓಕೆನಾ. ನೆಕ್ಸ್ಟು ಬಿ ಇಂದ ಎಸ್ ಬಿ ಎಸ್ ಆಲ್ರೆಡಿ ಕನ್ಸಿಡರ್ ಮಾಡಿದ್ದೀನಿ ನೋಡಿ ಇಲ್ಲಿ, ಎ ಬಿ ಗಿವ್ಸ್ ಎ ಆಲ್ರೆಡಿ ಡಿಫೈನ್ ಆಗಿರೋದ್ರಿಂದ ಇದನ್ನು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಬಿ ಗಿವ್ಸ್ ಬಿ ಬಿ ಆಲ್ರೆಡಿ ಡಿಫೈನ್ ಮಾಡಿದ್ದೀವಿ, ಸೊ ಅದನ್ನು ಮತ್ತೆ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ ಎ ಬಿ ನ್ಯೂ ವೇರಿಯೇಬಲ್ ಯಾವುದು ಎನ್ಕೌಂಟರ್ ಆಗಿದೆ, ಎಸ್ಸು ಅಲ್ವಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಈ ನ್ಯೂ ವೇರಿಯೇಬಲ್ನ ಇಲ್ಲಿ ಓಲ್ಡ್ ವೇರಿಯೇಬಲ್ಗೆ ಬರ್ಕೋಬೇಕು. ಸೊ ಎ ಬಿ ಎಸ್. ಇನ್ನು ಯಾವುದಾದ್ರೂ ಪ್ರೊಡಕ್ಷನ್ ಇದೆಯಾ ನೋಡೋಣ ಇರಿ. ಎ ಇಂದ ಯಾವುದಾದ್ರೂ ಪ್ರೊಡಕ್ಷನ್ ಬಾಕಿ ಇದೆಯಾ, ಎಲ್ಲ ಕಂಪ್ಲೀಟ್ ಆಗಿದೆ. ಎಸ್ ಇಂದ ಯಾವುದಾದ್ರೂ ಪ್ರೊಡಕ್ಷನ್ ಬಾಕಿ ಇದೆಯಾ, ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಬಿ ಇಂದನೂ ಎಲ್ಲ ಆಗಿದೆ, ಆಯಿತಾ. ಸೊ ಅವಾಗ ಏನಾಗುತ್ತೆ, ನ್ಯೂ ವೇರಿಯೇಬಲು ಸೇಮ್ ಆಗುತ್ತೆ. ಈ ಸ್ಟೇಜ್ನ ಎಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ದೆ ನಾನು, ಓಲ್ಡ್ ವೇರಿಯೇಬಲ್ ಈಕ್ವಲ್ಸ್ ಟು ನ್ಯೂ ವೇರಿಯೇಬಲ್ ಆದಾಗ ಸ್ಟೇಜ್ 1ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಕಂಪ್ಲೀಟ್ ಆಯಿತು ಅಲ್ವಾ. ನೆಕ್ಸ್ಟ್ ಇವಾಗ ಸ್ಟೇಜ್ 2ನ ಬರೆಯೋಣ. ನೋಡಿ ಇವಾಗ ಸ್ಟೇಜ್ 2 ಬರೀತಾ ಇದ್ದೀನಿ, ಸ್ಟೇಜ್ 2ನ ಇಲ್ಲಿ ಬರ್ಕೊತಾ ಇದ್ದೀನಿ. ಸ್ಟೇಜ್ 2 ಎಲಿಮಿನೇಷನ್ ಆಫ್ ಯೂಸ್ಲೆಸ್ ಪ್ರೊಡಕ್ಷನ್ಗೆ. ಸ್ಟೇಜ್ 2ಅಲ್ಲಿ ಏನೇ ವ್ಯಾಲ್ಯೂಸ್ ಬರೀಬೇಕು, ಪ್ರೊಡಕ್ಷನ್ನು, ಟರ್ಮಿನಲ್ಸು ಆ್ಯಂಡ್ ವೇರಿಯೇಬಲ್ಸ್ನ ಬರೀಬೇಕಲ್ವಾ. ಫಸ್ಟ್ ವೇರಿಯೇಬಲ್ ಯಾವುದು, ಫಸ್ಟ್ ಇನಿಷಿಯಲ್ ವೇರಿಯೇಬಲ್ಲು ಎಸ್ಸು. ಸೊ ಎಸ್ನ ಕನ್ಸಿಡರ್ ಮಾಡೋಣ. ಎಸ್ಸಿಂದ ಪ್ರೊಡಕ್ಷನ್ ಯಾವುದಾಗ್ತಿದೆ, ಎ ಎಸ್ ಬಿ ಪ್ರೊಡಕ್ಷನ್ ಆಗ್ತಿದೆ, ಎ ಎಸ್ ಬಿ ಅಲ್ವಾ. ಇಲ್ಲಿ ಯಾವುದೂ ಕೂಡ ಎಲಿಮಿನೇಟ್ ಆಗಿಲ್ಲ, ಬಿಕಾಸ್ ಎಲ್ಲನೂ ಸ್ಟಾರ್ಟ್ ಸಿಂಬಲಿಂದ ರೀಚಬಲ್ ಆಗಿದೆ. ಸೊ ಯಾವುದೂ ಎಲಿಮಿನೇಟ್ ಮಾಡಿಲ್ಲ, ಸೊ ಅದೇ ವೇರಿಯೇಬಲ್ಸ್ನ ಬರ್ಕೊತಾ ಇದ್ದೀನಿ. ಓಕೆನಾ. ಇದನ್ನು ಬರ್ಕೊಂಡಾದ್ಮೇಲೆ ಇದರಲ್ಲಿ ಟರ್ಮಿನಲ್ಸ್ ಯಾವುದು, ಎಸ್ ಈಸ್ ದ ಟರ್ಮಿನಲ್, ಸ್ಮಾಲ್ ಎಸ್ ಈಸ್ ದ ಟರ್ಮಿನಲ್. ಸ್ಮಾಲ್ ಎಸ್ ಹಿಂಗೆ ಬರ್ಕೊತೀನಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ವೇರಿಯೇಬಲ್ ಯಾವುದಾದ್ರು ನೀವು ಎನ್ಕೌಂಟರ್ ಆಗಿದೆ, ಎಸ್ ಎ ಬಿ. ಇವಾಗ ಎ ಇಂದ ಯಾವ್ದು ಪ್ರೊಡಕ್ಷನ್ ಆಗಿದೆ ನೋಡಿ, ಎ ಎಸ್ ಅಲ್ವಾ, ಎ ಎಸ್ ಆರ್ ಎ. ಇವಾಗ ಟರ್ಮಿನಲ್ ಯಾವುದಾಗುತ್ತೆ, ಎ ಎಸ್ ಆಗುತ್ತೆ. ವೇರಿಯೇಬಲ್ ಯಾವುದಾಗುತ್ತೆ, ಎಸ್ ಎ ಬಿ, ಹಾಗೆ ಇರುತ್ತೆ. ನೆಕ್ಸ್ಟ್ ಬಿ ಇಂದ ಪ್ರೊಡಕ್ಷನ್ ಬರ್ಕೊಳ್ಳೋಣ, ಎಸ್ ಬಿ ಎಸ್ ಆರ್ ಎ ಆರ್ ಬಿ ಬಿ. ಯಾವುದು ಎಲಿಮಿನೇಟ್ ಆಗದೆ ಇರೋ ಕಾರಣ ಎಲ್ಲ ಪ್ರೊಡಕ್ಷನು ಹಂಗಂಗೆ ಬರ್ಕೊತಾ ಇದ್ದೀನಿ. ಟರ್ಮಿನಲ್ಸ್ ಯಾವುದೇ ಆ್ಯಡ್ ಆಗುತ್ತೆ, ಎ ಬಿ ಆ್ಯಡ್ ಆಗುತ್ತೆ, ಎಸ್ ಹಂಗೆ ಇರುತ್ತೆ. ವೇರಿಯೇಬಲ್ ಯಾವುದದು, ಸೇಮ್ ಎಸ್ ಎ ಬಿ. ಓಕೆನಾ. ಇವಾಗ ನೋಡಿ ಇಲ್ಲಿಗೆ ಯೂಸ್ಲೆಸ್ ಪ್ರೊಡಕ್ಷನ್ನ ಎಲಿಮಿನೇಟ್ ಮಾಡೋ ಸ್ಟೇಜ್ ಕಂಪ್ಲೀಟ್ ಆಯಿತು. ಇವಾಗ ಇದರಲ್ಲಿ ಯಾವುದಾದ್ರೂ ಎಲಿಮಿನೇಟ್ ಮಾಡೋದಕ್ಕೆ ಯೂಸ್ಲೆಸ್ ಪ್ರೊಡಕ್ಷನ್ ಇದೆಯಾ, ನೋ ಇಲ್ಲ. ಯಾಕಂದರೆ ಸ್ಟಾರ್ಟ್ ಸಿಂಬಲಿಂದ ಎಲ್ಲ ವೇರಿಯೇಬಲು ರೀಚಬಲ್ ಆಗಿದೆ. ಎ ವೇರಿಯೇಬಲು ರೀಚಬಲ್ ಆಗಿದೆ, ಬಿ ವೇರಿಯೇಬಲು ರೀಚಬಲ್ ಆಗಿದೆ. ಸೊ ಇಲ್ಲಿರೋದೇ ಎ ಮತ್ತು ಬಿ ಪ್ರೊಡಕ್ಷನ್, ಎಸ್ನ ಬಿಟ್ಟರೆ ಇನ್ಯಾವುದನ್ನು ನಾವು ಎಲಿಮಿನೇಟ್ ಮಾಡೋದಕ್ಕಾಗಲ್ಲ. ಸೊ ದೇರ್ ಈಸ್ ನೋ ಯೂಸ್ಲೆಸ್ ಪ್ರೊಡಕ್ಷನ್ ಅಲ್ವಾ. ಕಂಪ್ಲೀಟ್ ಆಯಿತಾ. ನೆಕ್ಸ್ಟ್ ಥರ್ಡ್ ಏನು ಮಾಡಬೇಕು, ಎಲಿಮಿನೇಷನ್ ಆಫ್ ಯೂನಿಟ್ ಪ್ರೊಡಕ್ಷನ್ ಮಾಡಬೇಕು.
ಎಲಿಮಿನೇಷನ್ ಆಫ್ ಯೂನಿಟ್ ಪ್ರೊಡಕ್ಷನ್. ಎಲಿಮಿನೇಷನ್ ಆಫ್ ಯೂನಿಟ್ ಪ್ರೊಡಕ್ಷನ್ ಹೆಂಗೆ ಮಾಡೋದು ಹೇಳಿ, ಯೂನಿಟ್ ವ್ಯಾಲ್ಯೂ ಎಲ್ಲಿ ಪ್ರೊಡಕ್ಷನ್ ಆಗಿದೆ ಅಂತ ಚೆಕ್ ಮಾಡಬೇಕು. ನೋಡಿ ಇದರಲ್ಲಿ ಎಲ್ಲದರಲ್ಲೂ ಬರೀ ಯೂನಿಟ್ ವ್ಯಾಲ್ಯೂ ಇಲ್ಲಿ ಮಾತ್ರ ಪ್ರೊಡಕ್ಷನ್ ಆಗಿದೆ, ಬಿ ಗಿವ್ಸ್ ಎ ಆಗಿದೆ. ಸೊ ಇದನ್ನು ಬರ್ಕೊಳ್ಳೋಣ, ಬಿ ವ್ಯಾಲ್ಯೂ ಏನಾಗುತ್ತೆ ಎ ಆಗುತ್ತೆ ಅಷ್ಟೇ, ಅದನ್ನು ಬಿಟ್ಟರೆ ಇನ್ನು ಯಾವುದು ಚೇಂಜ್ ಆಗಲ್ಲ. ಸೊ ಇಲ್ಲಿ ಇದನ್ನು ಮಾತ್ರ ನಾವು ಚೇಂಜ್ ಮಾಡಬೇಕಾಗುತ್ತೆ. ಎಸ್ ಗಿವ್ಸ್ ಎ ಎಸ್ ಬಿ ಹಂಗೆ ಇರುತ್ತೆ. ಎಪ್ಸಲೋನ್ ಆಲ್ರೆಡಿ ಎಲಿಮಿನೇಟ್ ಆಗಿದೆ, ಸೊ ಬರ್ಕೊಳ್ಳೋಂಗಿಲ್ಲ. ನೆಕ್ಸ್ಟ್ ಎ ಗಿವ್ಸ್ ಎ ಎಸ್ ಹಂಗೆ ಬರಿಬೇಕು, ಆರ್ ಎ. ನೆಕ್ಸ್ಟ್ ಬಿ ಗಿವ್ಸ್ ಎಸ್ ಬಿ ಎಸ್, ಎ ಜಾಗದಲ್ಲಿ ಏನು ಬರಿಬೇಕು, ಎದು ವ್ಯಾಲ್ಯೂ ಏನಿದೆ ಅದನ್ನು ಬರ್ಕೋಬೇಕು, ಎ ಎಸ್ ಆರ್ ಎ, ಇನ್ನೊಂದು ವ್ಯಾಲ್ಯೂ ಬಿ ಬಿ. ಓಕೆನಾ, ಇದು ಫೈನಲ್ ಗ್ರಾಮರು. ಏನೇನು ಮಾಡಿದ್ಮೇಲೆ ಎಲಿಮಿನೇಷನ್ ಆಫ್ ಯೂಸ್ಲೆಸ್ ಪ್ರೊಡಕ್ಷನ್ನು, ಎಲಿಮಿನೇಷನ್ ಆಫ್ ಎಪ್ಸಿಲಾನ್ ಪ್ರೊಡಕ್ಷನ್ನು, ಎಲಿಮಿನೇಷನ್ ಆಫ್ ಯೂನಿಟ್ ಪ್ರೊಡಕ್ಷನ್ನು ಎಲಿಮಿನೇಟ್ ಮಾಡಿದ್ದೀವಿ. ಇಷ್ಟೆಲ್ಲ ಮಾಡಿದ್ಮೇಲೆ ಇದು ಫೈನಲ್ ಗ್ರಾಮರ್ ನಮಗೆ ಸಿಕ್ಕಿರೋದು. ಇವಾಗ ಈ ಗ್ರಾಮರು ಸಿ ಎನ್ ಎಫ್ ಫಾರ್ಮಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕು. ಸಿ ಎನ್ ಎಫ್ ಫಾರ್ಮ್ ಅಂದರೆ ಏನು, ಈ ಫಾರ್ಮಲ್ಲಿ ಎಸ್ ಗಿವ್ಸ್ ಎ ಬಿ ಅಂದರೆ ಒನ್ ನಾನ್ ಟರ್ಮಿನಲ್ಸ್ ಗಿವ್ಸ್ ಟೂ ನಾನ್ ಟರ್ಮಿನಲ್ಸ್, ಆರ್ ಇನ್ ದ ಫಾರ್ಮ್ ಒನ್ ನಾನ್ ಟರ್ಮಿನಲ್ಸ್ ಗಿವ್ ಒನ್ ಟರ್ಮಿನಲ್. ಓಕೆನಾ, ಈ ಫಾರ್ಮಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕು. ಫಸ್ಟು ಈ ಪ್ರೊಡಕ್ಷನ್ನ ಚೆಕ್ ಮಾಡೋಣ. ಎಸ್ ಗಿವ್ಸ್ ಎ ಎಸ್ ಬಿ, ನೋಡಿ ಈ ಫಾರ್ಮಲ್ಲಿ ಇದೆಯಾ ಅನ್ನೋ ಇಲ್ಲ, ಯಾಕಂದರೆ ಇಲ್ಲಿ 2 ವೇರಿಯಬಲ್ ಇದೆ ಆ್ಯಂಡ್ ಆಲ್ಸೋ 1 ಟರ್ಮಿನಲ್ ವ್ಯಾಲ್ಯೂ ಇದೆ. ಇವಾಗ ಇದನ್ನು ಇವೆರಡರಲ್ಲಿ ಒಂದು ಫಾರ್ಮಿಗೆ ತೆಗಿಬೇಕು. ಯಾವ ಫಾರ್ಮಿಗೆ ತೊಗೋಬೋದು, ಈ ಫಾರ್ಮಿಗೆ ತೊಗೋಬೋದು. ಹೆಂಗೆ ಅಂತ ನೋಡೋಣ. ಈ ಎಸ್ನ ಸ್ಮಾಲ್ ಎಸ್ ಇದೆಯಲ್ಲ, ನಾನು ಇದನ್ನು ಎಸ್ನ ನಾನು ಬಿ ನಾಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಎಸ್ ಗಿವ್ಸ್ ಎ ಬಿ ನಾಟ್ ಬಿ. ಈ ಫಾರ್ಮಿಗೆ ಬಂತಾ, ನೋ ಬಂದಿಲ್ಲ, ಇನ್ನೂ 3 ವೇರಿಯಬಲ್ಸ್ ಇದೆ. ನಮಗೆ ಬೇಕಾಗಿರೋದು ಎಷ್ಟು, 2 ವೇರಿಯಬಲ್ಸ್. ಇವಾಗ ಬಿ ನಾಟ್ ಬಿನ ಸಿ ಅಂತ ಕನ್ಸಿಡರ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, ಎಸ್ ಗಿವ್ಸ್ ಎ ಸಿ ಆಗುತ್ತೆ. ಇವಾಗ ನೋಡಿ ಸಿ ಎನ್ ಆಫ್ ಫಾರ್ಮಿಗೆ ಬಂತು. ಓಕೆನಾ, ನೆಕ್ಸ್ಟ್ ಪ್ರೊಡಕ್ಷನ್ನ ಚೆಕ್ ಮಾಡೋಣ. ಎ ಗಿವ್ಸ್ ಎ ಎಸ್ ಅಲ್ವಾ, ಎ ಗಿವ್ಸ್ ಎ ಎಸ್. ಇದು ಕೂಡ ಸಿ ಎನ್ ಎಫ್ ಫಾರ್ಮಲ್ಲಿ ಇಲ್ಲ, ಸೊ ಸಿ ಎನ್ ಎಫ್ ಫಾರ್ಮಿಗೆ ಚೇಂಜ್ ಮಾಡಬೇಕು. ಎಸ್ನ ನಾನು ಆಲ್ರೆಡಿ ತೊಗೊಂಡಿದ್ದೀನಿ, ಎಸ್ ಗಿವ್ಸ್ ಬಿ ನಾಟ್ ಅಂತ. ಸೊ ಎಸ್ನ ಬಿ ನಾಟಿಂದ ರಿಪ್ಲೇಸ್ ಮಾಡೋಣ. ಎ ಗಿವ್ಸ್ ಎ ಬಿ ನಾಟ್. ಸ್ಟಿಲ್ ಇದು ಸಿ ಎನ್ ಎಫ್ ಫಾರ್ಮಿಗಿಲ್ಲ. ಎನ ನಾನು ಎ ಒನ್ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ, ಎ ಗಿವ್ಸ್ ಎ ಒನ್ ಎ ಬಿ ನಾಟ್. ನೆಕ್ಸ್ಟು ಎ ಒನ್ ಎನ ಡಿ ಅಂತ ಕನ್ಸಿಡರ್ ಮಾಡೋಣ. ಅವಾಗ ವ್ಯಾಲ್ಯೂ ಏನಾಗುತ್ತೆ, ಎ ಗಿವ್ಸ್ ಡಿ ಬಿ ನಾಟ್. ಇವಾಗ ಸಿ ಎನ್ ಎಫ್ ಫಾರ್ಮಿಗೆ ಬಂತಾ, ಎಸ್ ಸಿ ಎನ್ ಎಫ್ ಫಾರ್ಮಿಗೆ ಬಂತು. ನೆಕ್ಸ್ಟ್ ನೋಡಿ, ಎ ಗಿವ್ಸ್ ಎ ಅಂತ ಇದೆ ಅಲ್ವಾ, ಇದು ಆಲ್ರೆಡಿ ಸಿ ಎನ್ ಎಫ್ ಫಾರ್ಮಲ್ಲಿ ಇದೆ, ಈ ಫಾರ್ಮಲ್ಲಿ ಇದೆ ಅಲ್ವಾ. ಒನ್ ನಾನ್ ಟರ್ಮಿನಲ್ಸ್ ಗಿವ್ಸ್ ಟರ್ಮಿನಲ್ ಫಾರ್ಮಲ್ಲಿ ಇದೆ. ಸೊ ಇದನ್ನೇನು ಚೇಂಜ್ ಮಾಡೋಂಗಿಲ್ಲ. ನೆಕ್ಸ್ಟ್ ವ್ಯಾಲ್ಯೂ ತೊಗೊಳ್ಳೋಣ. ಬಿ ಗಿವ್ಸ್, ಇಲ್ಲಿ ಎಲ್ಲ ಕಂಡೀಷನ್ ನಾನು ಎಕ್ಸ್ಟ್ರಾ ಬರ್ಕೊಂಡಿರೋ ಕಂಡೀಷನ್ನ ಬರ್ದಿದ್ದೀನಿ. ಓಕೆನಾ, ನೆಕ್ಸ್ಟ್ ಇವಾಗ ಇದನ್ನ ಚೆಕ್ ಮಾಡೋಣ. ಬಿ ಗಿವ್ಸ್ ಎಸ್ ಬಿ ಎಸ್. ಇದು ಕೂಡ ಸಿ ಎನ್ ಎಫ್ ಫಾರ್ಮಲ್ಲಿ ಇಲ್ಲ. ಇವಾಗ ಇದನ್ನು ಚೇಂಜ್ ಮಾಡಬೇಕು. ಬಿ ಗಿವ್ಸ್ ಎಸ್ ವ್ಯಾಲ್ಯೂ ಏನಂತ ತೊಗೊಂಡಿದ್ದೀನಿ, ಬಿ ನಾಟ್ ಅಂತ ತೊಗೊಂಡಿದ್ದೀನಿ. ಬಿ ನಾಟ್ ಬಿ ನಾಟ್ ಅಲ್ವಾ. ಇವಾಗ ಬಿನ ಏನು ಮಾಡೋಣ, ಬಿನ ಸಿ ಆರ್ ಡಿ ಆಗಿದೆ. ನೆಕ್ಸ್ಟು ಇ ಅಂತ ಕನ್ಸಿಡರ್ ಮಾಡೋಣ. ಅವಾಗ ಏನಾಗುತ್ತೆ, ಬಿ ನಾಟ್ ಇ ಬಿ ನಾಟ್ ಆಗುತ್ತಲ್ವಾ. ಇವಾಗ ಇದನ್ನು ಬಿ ನಾಟ್ ಇ ಬಿ ನಾಟ್ ಆಗುತ್ತೆ. ಇವಾಗ ಈ ಬಿ ನಾಟ್ ಇನ ನಾನು ಎಫ್ ಅಂತ ಕನ್ಸಿಡರ್ ಮಾಡಿದ್ದೀನಿ, ಎಫ್ ಬಿ ನಾಟ್ ಆಗುತ್ತೆ. ಸೊ ಇದು ಚಮ್ಸ್ಕಿ ನಾರ್ಮಲ್ ಫಾರ್ಮಿಗೆ ಇದೆಯಾ, ಎಸ್ ಚಮ್ಸ್ಕಿ ನಾರ್ಮಲ್ ಫಾರ್ಮಿಗಿದೆ. ಯಾಕಂದರೆ ಚಮ್ಸ್ಕಿ ನಾರ್ಮಲ್ ಫಾರ್ಮಲ್ಲಿರೋ 2 ಕಂಡೀಷನಲ್ಲಿ 1 ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಿದೆ, 1 ನಾನ್ ಟರ್ಮಿನಲ್ಸ್ ಗಿವಿಂಗ್ 2 ನಾನ್ ಟರ್ಮಿನಲ್ಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರೊಡಕ್ಷನ್ನ ಕನ್ಸಿಡರ್ ಮಾಡಿದ್ದೀನಿ. ಬಿ ಗಿವ್ಸ್ ಎ ಎಸ್ ಅಲ್ವಾ. ನೋಡಿ ಬಿ ಎ ವ್ಯಾಲ್ಯೂನ ಏನಂತ ತೊಗೊಂಡಿದ್ದೀವಿ, ಎ ಒನ್ ಅಂತ ತೊಗೊಂಡಿದ್ದೀವಿ, ಅದನ್ನು ಬರ್ಕೊಂಡಿದ್ದೀನಿ. ಆ್ಯಂಡ್ ಎ ಹಂಗೆ ತೊಗೊಂಡಿದ್ದೀನಿ. ಎಸ್ ಅಂದರೆ ಏನಂತ ಕನ್ಸಿಡರ್ ಮಾಡಿದ್ದೀವಿ, ಬಿ ನಾಟ್. ಬಿ ಗಿವ್ಸ್, ಇವಾಗ ನೋಡಿ ಎ ಒನ್ ಏನಂತ ಕನ್ಸಿಡರ್ ಮಾಡಿದ್ದೀವಿ, ಡಿ ಅಂತ ಕನ್ಸಿಡರ್ ಮಾಡಿದ್ದೀವಿ. ಸೊ ಡಿ ಬಿ ನಾಟ್ ಆಗುತ್ತೆ. ಸ್ಯಾಟಿಸ್ಫೈ ಆಯಿತಾ, ಎಸ್ ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ಏನಿದೆ, ಬಿ ಗಿವ್ಸ್ ಎ ಅಂತ ಇದೆ.
ಇದು ಆಲ್ರೆಡಿ ಸಿ ಎನ್ ಎಫ್ ಫಾರ್ಮಲ್ಲಿದೆ ನೋಡಿ, ಈ ಫಾರ್ಮಲ್ಲಿದೆ, ಎಸ್ ಗಿವ್ಸ್ ಎ ಫಾರ್ಮಲ್ಲಿದೆ. ನೆಕ್ಸ್ಟ್ ಬಿ ಬಿ, ಇದು ಸಿ ಎನ್ ಎಫ್ ಫಾರ್ಮಲ್ಲಿ ಇದೆಯಾ? ನೋ, ಸಿ ಎನ್ ಎಫ್ ಫಾರ್ಮಲ್ಲಿಲ್ಲ. ಸೊ ಸಿ ಎನ್ ಎಫ್ ಫಾರ್ಮಿಗೆ ಚೇಂಜ್ ಮಾಡೋಣ. ಹೆಂಗೆ ಚೇಂಜ್ ಮಾಡೋದು? ಬಿ ವ್ಯಾಲ್ಯೂ ಏನಿದೆ ಇ ಅಂತ ತಗೋಬೋದು. ಸೊ ಬಿ ಗಿವ್ಸ್ ಇ ಇ. ಓಕೆನಾ? ಇವಾಗ ಸಿ ಎನ್ ಎಫ್ ಫಾರ್ಮ್ ಆಯಿತಾ? ಇವಾಗ ಎಲ್ಲನೂ ಕೂಡ ನಾವು ಎಲ್ಲ ಪ್ರೊಡಕ್ಷನ್ನು ಸಿ ಎನ್ ಎಫ್ ಫಾರ್ಮಿಗೆ ಚೇಂಜ್ ಮಾಡಿದ್ದೀವಿ. ಇವಾಗ ಎಲ್ಲ ಪ್ರೊಡಕ್ಷನ್ನು ಸಪ್ರೇಟಾಗಿ ಬರ್ಕೊಂಡು ತೋರಿಸ್ತೀನಿ ನೋಡಿ. ಸಿ ಎನ್ ಎಫ್ ಫಾರ್ಮಲ್ಲಿ ಎಸ್ ಗಿವ್ಸ್ ಎ ಸಿ, A gives D B naught, A gives A, B gives F B naught, B gives D B naught, B gives A, B gives E. ಓಕೆನಾ? ಇಲ್ಲಿ ನೀವು ಯಾವ್ಯಾವ ಕಂಡೀಷನ್ನ ಕನ್ಸಿಡರ್ ಮಾಡ್ತೀರಾ ಆ ಕಂಡೀಷನ್ನ ನೀಟಾಗೆ ಸೈಡಲ್ಲಿ ಒಂದು ಲೈನ್ ಹಾಕ್ಕೊಂಡು ಮೆನ್ಷನ್ ಮಾಡಿ, ಸೊ ದಟ್ ಎವ್ಯಾಲ್ಯೂಯೇಟರ್ಗೆ ಅರ್ಥ ಆಗುತ್ತೆ ನೀವು ಯಾವ ಕಂಡೀಷನ್ನ ಯಾವ ವ್ಯಾಲ್ಯೂನ ಕನ್ಸಿಡರ್ ಮಾಡಿದ್ದೀರಾ ಅಂತ. ಓಕೆನಾ? ಈ ವಿಡಿಯೋದಲ್ಲಿ ಚಮ್ಸ್ಕಿ ನಾರ್ಮಲ್ ಫಾರ್ಮ್ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದನ್ನ ನಾನು ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಆಲ್ಸೋ ಈ ಥರ ಪ್ರಾಬ್ಲಮ್ ಏನಾದರೂ ಮತ್ತೆ ಸಾಲ್ವ್ ಮಾಡಬೇಕು, ಇನ್ನೊಂದು ಎಕ್ಸಾಂಪಲ್ ತಗೊಂಡು ಸಾಲ್ವ್ ಮಾಡಬೇಕು ಅನ್ನೋ ಥಾಟ್ ಇದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್.